ಈ ಸಿನಿಮಾದಲ್ಲಿ ಈಗೇನು ಹಾಡು ರಿಲೀಸ್ ಆಗಿದೆ ನಿಂಗಣ್ಣ ಹಾಡು, ಆ ಹಾಡಿನ ಮುಖ್ಯ ಪಾತ್ರಧಾರಿ ನಿಂಗಣ್ಣವರು, ಒರಿಜಿನಲ್ ಆಗಿ ಮಲ್ಲರಾಜು ಅವರು. ಸೊ ನಮ್ಮ ಜೊತೆಗಿದ್ದಾರೆ. ಮೊದಲೇದಾಗಿ ಈ ಹಾಡನ್ನ ಹೇಳಿದಾಗ ನವೀನ್ ಅವರು ಹೇಗೆ ಒಪ್ಪಿಸಿದ್ರು ನಿಮಗೆ, ನೀವು ಹೆಂಗೆ ಒಪ್ಕೊಂಡ್ರಿ ಇದನ್ನಂತ? ಸರ್, ಇದರಲ್ಲೊಬ್ಬರು ಕ್ಯಾತಕಡತವ್ರು ಅಭಿ ಅಂತಿದ್ದಾರೆ. ಅವರು ರೀಲ್ಸ್ ಮಾಡ್ತಿದ್ರು. ನನ್ನ ನಾಟಕಗಳನ್ನು ಸಾಕಷ್ಟು ಹಲವಾರು ಪ್ರದರ್ಶನಗಳು ನೋಡಿದರು. ಮಲ್ಲರಾಜಣ್ಣ ಈ ಪಾತ್ರಕ್ಕೆ ಅನ್ವಯ ಆಗ್ತಾನೆ ಅಂತೇಳಿ ಬಳ್ಳೆಕೆರೆಗೆ ನವೀನ್ ಸಜ್ಜು ಜನ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 2 ಪಾತ್ರ ಇರ್ತವೆ. ಒಂದು ಹುಡುಗಿ ನೋಡೋ ಪಾತ್ರ, ಅದೇ ನಿಂಗಣ್ಣಂದು. ಇನ್ನೊಂದು ಬ್ರೋಕರ್ ಪಾತ್ರ. ನೀವು ಯಾವುದು ಮಾಡ್ತೀರಿ ಅಂತ. ಆ ಸಂದರ್ಭಕ್ಕೆ ಇವರು ಎಲ್ಲೋ ಒಕ್ಕಡೆಗೆ ಯಾವ್ದು ಕೊಡೋಣ ಅಂತ ಗೊಂದಲದಲ್ಲಿರ್ತಾರೆ. ಆಗ ಅಭಿ ಮತ್ತು ನವೀನ್ ಸಜ್ಜು ಇಬ್ಬರೂ ಹುಡುಗಿ ನೋಡೋ ಟೋಪನ್ ಹಾಕೊಂಡು ಹುಡುಗಿ ನೋಡೋ ಪಾತ್ರನೇ ಕೊಡೋಣ ಅನ್ನುತ್ತಾ ನಿರ್ಧಾರಕ್ಕೆ ಬರ್ತಾರೆ. ಅಂದು ಲೋ ನವೀನ ಸಿನಿಮಾದಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್. ಗ್ರಾಮೀಣ ಸೊಗಡ, ನೈಜ ಪದ ಜೋಡಣೆಗೆ ಮತ್ತು ಬರವಣಿಗೆ ಅಥವಾ ಜನಗಳು ಮೆಚ್ಚುವಂಥ ಶಬ್ದ ಜೋಡಣೆಗಳನ್ನು ಅಚ್ಚುಕಟ್ಟಾಗಿ ಈ ರಾಜ್ಯದ ಜನತೆಗೆ ಕಲ್ಪಿಸಿಕೊಟ್ಟವ್ರೆ. ಕೈ ಹಿಡಿಯೋದು ಜನತೆ ಮೇಲೆ ನಿಂತಿದೆ. ಯಾಕೆಂದರೆ ಮೊದಲನೇ ಹಾಡನ್ನು ಬಿಟ್ರು, 2ನೇ ಹಾಡನ್ನೂ ಬಿಟ್ರು, ಕೈ ತೊಳ್ಕೊಂಡು ಮುಟ್ಟಂಗವಳೆ ಅಂತ. ಇದು ನಿಂಗಣ್ಣೋಯ್ ಇದು ಬಿಟ್ಟವ್ರೆ. ಇದು ಕೂಡ ಜನ ಮೆಚ್ಚುಗೆ ಪಾತ್ರನ ವಹಿಸ್ತಾ ಇದೆ. ಹಾಗಾಗಿ ಸಾಕಷ್ಟು ಜನ ಅಂದರೆ ಇವಾಗಲೂ ಕೂಡ ಹುಡುಗಿ ಹುಡ್ಕೋಂಥವ್ರು, ಹುಡುಗಿ ಸಿಗದೆ ಸಾಕಷ್ಟು ಜನ ಇದ್ದಾರೆ. ಸೊ ಅಂಥವರ ಅಳಲನ್ನು, ಅಂಥವರ ಪಾತ್ರವನ್ನು ನೀವು ನಿಭಾಯಿಸಿರ್ತಕ್ಕಂಥದ್ದು. ಸೊ ಏನು ಅನ್ನಿಸ್ತಂತ ಸರ್? ಅಲ್ಲೇನಾಗದೆ ಅಂತಂದರೆ, ಈಗ ಎಲ್ಲೋ ಕಡೆಗೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ. ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕದೇ ಇರೋ ಕಾರಣ ಹೆಣ್ಮಕ್ಳೇ. ಎಲ್ಲೋ ಕಡೆಗೆ ಏನು ಮಾಡ್ತಾಳೆ, ಈಗ ನನಗೊಬ್ಬ ಅಕ್ಕ ಇರ್ತಾಳೆ. ನಮ್ಮ ಅಕ್ಕನಿಗೆ ಎಲ್ಲೋ ಕಡೆಗೆ ಗಂಡು ಬೇಕು ಅಂತ ನಮ್ಮ ಅಕ್ಕನ್ನ ಹೊಟ್ಟೆಲಿರೋ ಮಕ್ಕಳನ್ನೇ ನಮ್ಮವ್ವ ತಗ್ಸಾಕ್ತಾ ಬರ್ತಾಯಿದ್ರೆ, ಇವತ್ತು ನಮ್ಮ ಅಕ್ಕನ ಮಗಳು ಇದ್ದರೆ ನನಗೆ ಮದುವೆ ಮಾಡೋರು. ಯಾರೂ ಕೊಡದೇ ಇದ್ದರು ಅಕ್ಕನಿಗೆ ತವ್ರ ಮನೆಯಿಂದ ಒಟ್ಟುರಿತದೆ, ಕೊಟ್ಟೆ ಕೊಡೋರು. ಈಗ ಹೆಂಗಾಗೋಗದೆ, IT-BT ಇಷ್ಟೇ ಓದಿರಬೇಕು, ಇಷ್ಟೇ ಬೆಳಗಿರಬೇಕು, ಇಷ್ಟೇ ಸ್ವಂತ ಬೆಂಗಳೂರು ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ ಇರಬೇಕು. ಇವರು IT-BT ಬಿದ್ದೋದ್ರೂ ಕೂಡ ಬಿಲ್ಡಿಂಗ್ ಬಾಡಿಗೆನೇ 3 ಕೋಟಿ 4 ಕೋಟಿ ಬರಬೇಕು. ನಿಮ್ಮ ಮದುವೆ ಆಗಿದೆಯಾ? ಆಗತ್ತೆ ಸರ್, ನನಗಾಗದೆ. ಅಂದರೆ ಡೌಟ್ ಬಂತು. ಅದೇ ಒಂದೇನು ಅಂದರೆ, ನನ್ನ ಅದೃಷ್ಟ 60 ವರ್ಷ ಆಗದೆ. ವಯಸ್ಸಾಗಿ ಮದುವೆಯಾಗಿ 60 ವರ್ಷ ಆದರೆ 1ನೇ ಕಳಸಲ್ಲಿ ಮದುವೆ ಆಗಿದ್ನೇ. ಹಾಗಾಗಿ ಅವತ್ತು ಸರ್ ಎಲ್ಲೋ ನಮ್ಮ ಪೈಕಿ, ನಮ್ಮ ಪಿರ್ಕ, ನಮ್ಮ ತೆಂಡೆಗೆ ಹೆಣ್ಮಕ್ಳು ಮಸ್ತನಗವೆ ಎಲ್ಲೆಲ್ಲೋ ತೋರಬೇಡ, ನಮ್ಮ ಪೈಕಿಯವನ್ನೇ ತೋರು ಅಂತ ಹೇಳ್ತಿದ್ದಂಥ 40 ವರ್ಷದ ಹಿಂದೆ ಇವತ್ತು 100 ಜನ ಹುಡುಗರು ಹೆಣ್ಣು ನೋಡೋಕೆ ರೆಡಿ ಇದ್ದರೆ ಇಬ್ಬರನ್ನ ಕರ್ಕೊಂಡೋಗಿ ಇಂಟ್ರ್ಯೂ ಮಾಡಿಸೋದೇ ಕಷ್ಟ. ಆಮೇಲೆ ಇಂಟ್ರ್ಯೂಗೂ ಯಾಕೆ ಹೋಯ್ತಾ ಇಲ್ಲ ಅಂದರೆ, ಬಯೋಡಾಟಾ ಕಳಿಸ್ಕೊಡ್ಬೇಕು. ಆ ದೇವರು ಹೈಟು ವೆಯ್ಟು ಸಂಬಳ ಎಲ್ಲ ಅಲ್ಲಿಯೇ ಫೋನಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ, ಕೆಲಸವೇ ಇಲ್ಲ. ಅದರಲ್ಲೂ ಲಾಸ್ಟ್ಗೆ ಹೇಳ್ತಾರಲ್ಲ, ಹೇಳಿ ಕಳಿಸ್ತೀವಿ. ಅದೇ ಲಾಸ್ಟಲ್ಲಿ ಈ ಸಿನಿಮಾದಲ್ಲಿಯೂ ಕೂಡ ನವೀನ್ ಸಜ್ಜು ಅತ್ಯದ್ಭುತವಾಗಿ ಋಣಾನ್ ಬಂದಿದ್ದರೆ ಹೇಳಿ ಕಳಿಸ್ತೀವಿ ನಡಿಯಪ್ಪ ಅಂತಾರೆ. ಅಂತಂದರೆ ಅಲ್ಲಿಗೆ ನಾವು ಹೆಣ್ಣನ ಮನೆ ರೀಚ್ ಆಗೋಕೆ ಆಯ್ತಾಯಿಲ್ಲ. ಯಾಕೆ ಆಯ್ತಾಯಿಲ್ಲ? ಶ್ರೀಮಂತಿಕೆ ಬೇಕು, ಹುಡುಗ ಬೆಳಗಿರಬೇಕು, ನನ್ನ ಮಗಳು ತಿಂದರೂ ಕೂಡ ಕರ್ಗೋಗೋಕ್ಕಿಲ್ಲ. ಇಂಥ ಮನಸ್ಸಿನ ಸ್ಥಿತಿಯ ಸಾಮಾನ್ಯ ಕುಟುಂಬದವರು ಅಳವಡಿಸ್ಕೊಂಡ್ರೆ ಎಲ್ಕ ಶ್ರೀಮಂತರಲ್ಲಿ ಸಿಗ್ತಾರೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಮಾಧ್ಯಮದಲ್ಲಿರಲಿ, ಈ ಕೆಲಸದಲ್ಲೇ ಇರಲಿ, ಎಲ್ಲೇ ಇರಲಿ ಸರ್, ಯಾರಿಗೂ ನೆಮ್ಮದಿ ಇಲ್ಲ. ಅಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗಿ ಇದು ಸಿಲಿಂಡರ್ಸ್ ಏನಾರು ಹಿಂಗೆ ಇದಾಗಿ ಬಂದಾದರೆ ಎಲ್ಲರೂ ಸಿಟಿ ಬಿಟ್ಟು ಹಳ್ಳಿಗೆ ಬರ್ಬೇಕಾಗುತ್ತೆ. ಅವಾಗ ಎಲ್ಲರೂ ಹಳ್ಳಿ ಜೀವನ ನಡೆಸ್ಬೇಕಾಗುತ್ತೆ. ಅವಾಗ ಬೇಡಿಕೆ ಬರ್ಬೋದಲ್ಲ ನಮ್ಮ ಹಳ್ಳಿ. ಸಿಲಿಂಡ್ರಿಗಿಂತ ಕರೋನಾ ಬಂದಿತ್ತಲ್ಲ, ಬೆಂಗಳೂರೊಳಗೆ ಒಂದು ಮರುಪಿಳ್ಳೆ ಇರಲಿಲ್ಲ. ಎಲ್ಲ ವಾಪಸ್ ಊರಿಗೆ. ಆಗ ಗೊತ್ತಿರಬೇಕಾಯ್ತದೆ, ಬೆಂಗಳೂರು ಕೇವಲ ಮೋಜು ಮಾಡೋಕೋ, ಲೈಟಿನ ಬೆಳಕಲ್ಲಿ ತಿರುಗಾಡೋಕೋ, ಒಳ್ಳೊಳ್ಳೆ ತಿಂಡಿ ತಿನ್ಕೊಂಡು ರೋಗ ಗಂಟಾಕೋಕೋ. ಒಂದು ಹೆಣ್ಣು ಮಗಳು ಕೂಡ ಸರ್ ಇಲ್ಲಿ 25 ಪ್ಯಾಕ್ ಸಿಗರೇಟ್ ಸೇರ್ತಾಳೆ ಸಿಟಿ ಒಳಗೆ. ವಾಹನ ಹೊಗೆ. ನಮ್ಮ ಹಳ್ಳಿಗೆ ಬನ್ನಿ, ಎಷ್ಟು ನಿರ್ಲಿಪ್ತವಾದಂಥ, ಎಷ್ಟು ತಂಗಾಳಿ ಕುಡಿತೀವಿ ನಾವು. ಅಲ್ಲಿಗೆ ಹೆಣ್ಣು ಕೊಡೋಲ್ರು. ಗಂಡು ಬೆಂಗಳೂರಲ್ಲಿ ಇರ್ಬೇಕಂತೆ. ಇಲ್ಲಿ ಹೆಂಗಾಗೋಗದೆ ಅಂದರೆ, ವಿದ್ಯಾವಂತರ ಅಲ್ಲದವರು ಕೂಡ ವಿದ್ಯಾವಂತರ ಥರ ಆಡ್ತಾರೆ. ಹೆಣ್ಣು ಬೇಕು, ಎಂತೋನ್ ಬೇಕು, ಅಂತೋನ್ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ನಾನು ಹೇಳೋದಿಷ್ಟೇ, ಹೆಣ್ಣೆತ್ತ ತಾಯಂದಿರಿಗೆ ಈ ಲೋನವಿನ ಸಿನಿಮಾ ಗಂಡೆತ್ತವರಲ್ಲ ತಾಯಿದಿರು, ಅವ್ರ ಕಷ್ಟಕ್ಕೆ ಬರೆದಿರೋದು. ಆದರೆ ಎಲ್ಲೋ ಕಡೆಗೆ ಹೆಂಡತಿಯನ್ನು ಪ್ರೀತಿಸ್ತಕ್ಕಂಥ ಒಳ್ಳೆ ಮನಸ್ಸಿರೋ ಹುಡುಗನ ನೋಡ್ಕೊಡಿ.
ಒಂದು ವೇಳೆ ಎಡವಟ್ಟಾಗಿ ಈ ದೇಶದಲ್ಲಿ IT ಬಿದ್ದೋದ್ರೆ ನೀವು ಡೈಲಿ ಉಣ್ಣೋದೇನ ಅನ್ನವ, ಅನ್ನ ಬೆಳೆಯೋ ನಾವು, ನಮ್ಗೆ ಆಸ್ತಿ ಇದೆ, ಸಂಪತ್ತಿದೆ, ಭೂಮಿ ತಾಯಿ ಇದ್ದಾಳೆ, ಹೆತ್ತ ತಾಯಿ ಭೂಮಿ ತಾಯಿ ಯಾವತ್ತೂ ಕೆಡಿಸೋದಿಲ್ಲ, ಬೆಂಗಳೂರು ಕೆಡಿಸ್ಬಿಡ್ಬೋದು. ಹಾಗಾಗಿ ಎಲ್ಲೋ ಕಡೆಗೆ ಈ ಸಿನಿಮಾದ ಮುಖೇನ ಹೆಣ್ಣತ್ತ ಅಂತ ತಾಯಿದಿರಿಗೆ ದೊಡ್ಡ ಮೆಸೇಜ್ ಇದು. ಹಾಗಾಗಿ ಕಷ್ಟಪಟ್ಟು ಬೆಳಗಾನ ನಿದ್ಗೆಟ್ಟು ಸಿನಿಮಾ ಮಾಡಿ ಒಳ್ಳೊಳ್ಳೆ ಪದ ಜೋಡಣೆಗಳನ್ನು ಹಿಡ್ಕೊಂಬಂದು ಸಂಗೀತ ಅಂದರೆ ಎಲ್ಲೋ ಸಿರಿಕಂಠ ಅವ್ರ ವಾಯ್ಸ್ಗಳು ಕೇಳಿದ್ದೀರಲ್ಲ ನವೀನ್ ಸಜ್ಜುದ, ಹೇಳಿ ಮಾಡಿಸ್ದಂಗದೆ ಅಂತಾರಲ್ಲ ಹಂಗೆ ಹೇಳಿ ಮಾಡಿಸ್ದಂಗೆ ಆಡ್ತಾರೆ. ಹಾಗಾಗಿ ಚಿತ್ರಗಳಲ್ಲಿ ಈಗ 3 ರಿಲೀಸ್ ಮಾಡಿರೋದಸೆಯಿಂದ 3 ಕೈ ಹಿಡ್ದವ್ರೆ. ಎಂಗೇಜ್ಮೆಂಟೇ ಸೂಪರ್ ಆಗದೆ ಅಂದಮೇಲೆ ಮದುವೆ ಹೆಂಗದೆ ಅಂತ ಅವ್ರು ತಿಳ್ಕೊತಾರೆ. 100ಕ್ಕೆ 100 ಜನ ಥಿಯೇಟ್ರಿಗೆ ಬರ್ತಾರೆ. ಅವರೇನಾರ ಬಂದು ನವೀನ್ ಸಜ್ಜುಗೆ ಆಶೀರ್ವಾದ ಮಾಡಿದ್ರೆ ನಮ್ಮಂಥ ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಆಡ್ಕೊಂಡು ಗ್ರಾಮೀಣ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಹಿಡ್ಕೊಂಬಂದು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಡೋಕೆ ನವೀನ್ ಸಜ್ಜುಗೆ ಆಯಸ್ಸು, ಆರೋಗ್ಯ, ಕೀರ್ತಿ ಅವ್ರ ಮನದೇವ್ರು ಕೊಡಲಿ. ಪವನ್ ಸಾರ್ಗೂ ಅಷ್ಟೇ ನಾವು ಹೇಳ್ತಿರೋದು, ನಿರ್ದೇಶನ ಮಾಡ್ತಿದ್ದಾರೆ, ಅವ್ರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ. ನಾವೆಲ್ಲ ಚಿತ್ರತಂಡದವರು, ಲೋನವಿನ ಚಿತ್ರತಂಡದವರು, ಇಡೀ ಕರ್ನಾಟಕದ ಸಮಗ್ರ ಎಲ್ಲ ಜನನ ಕೈ ಮುಗಿದು ಕೇಳ್ಕೊತಿರೋದೇನು ಅಂದರೆ ನಮ್ಮನ್ನು ಕೈ ಹಿಡ್ದು ನಡೆಸಿ ಆರಿಸಿದ್ದು ಒದಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಅಂದರೆ ಸಿನಿಮಾನ ಲೋನವಿನ ಸಿನಿಮಾ ಯಾಕೆ ನೋಡಬೇಕು ಅಂತ? ಲೋನವಿನ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ನೀವು 2 ಗಂಟೆಗಳ ಕಾಲ ಖುಷಿನ ತಗೊಂಡೋಗ್ಬೇಕು. ಎಲ್ಲ ಜಂಜಾಟಗಳನ್ನು ಮರೆತು ನೀವು ಮನರಂಜನೆ ತುಂಬಿಕೊಂಡು ನಗುನ ತಗೊಂಡು ಮನೆಗೆ ಹೋಗ್ತೀರ. 2 ಗಂಟೆಗಳ ಕಾಲ ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದು ಸಿನಿಮಾ ನೋಡಬೇಕು. ಅದರಲ್ಲೊಂದು ಸಣ್ಣ ಮೆಸೇಜ್ ಇದೆ, ಮೆಸೇಜನ್ನು ತಗೊಂಡು ನಗು ತಗೊಂಡು ಮನೆಗೆ ಹೋಗಬೇಕು. ಎಸ್, ಈ ಸಿನಿಮಾದ ನಿರ್ದೇಶಕರು ಕೂಡ ಧನುರ್ಧಾರಿ ಪವನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಸಿನಿಮಾ ಲೋನವಿನ ಈ ಟೈಟಲ್ಲೇ ಕೂಡ ಒಂದು ಕ್ಯಾಚಿ ಆಗಿದೆ, ಟೈಟಲ್ಲೇ ವಿಭಿನ್ನವಾಗಿದೆ. ಆ ಟೈಟಲಲ್ಲೇ ನೀವು ಗೆದ್ದು ಬಿಟ್ಟಿದ್ದೀರಾ ಹಂಗನ್ಸುತ್ತಾ? ಲೋನವಿನ ನವೀನ ಸುತ್ತ ನಡೆಯೋ ಕತೆ. ಸೊ ಬೇರೆ ಏನೋ ಟೈಟ್ಲ್ ಇಡೋದಕ್ಕಿಂತ ಒಂದು ಆಪ್ತವಾಗಿ ಆ ಕ್ಯಾರೆಕ್ಟ್ರ್ ಮೇಲೆ ಜನಕ್ಕೆ ಪ್ರೀತಿ ಹುಟ್ಟಬೇಕು ಅಂತ ಆ ಟೈಟ್ಲ್ ಇಟ್ಟಿದ್ದು. ಸೊ ರೀಚ್ ಆಗಿದೆ ಅಂದರೆ ಖುಷಿ. ಲೋನವಿನದಲ್ಲಿ ಈಗಾಗಲೇ ಹಾಡುಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗಾಗಲೇ 3 ಹಾಡು ಬಿಟ್ಟಿದ್ದೀರಾ, 3 ಹಾಡು ಕೂಡ ಜನಮನ್ನಣೆ ಪಡಿತಾ ಇದೆ. ಅದರಲ್ಲೂ ಈ ಹಾಡಂತೂ ತುಂಬ ವಿಭಿನ್ನವಾಗಿದೆ, ವಿಶಿಷ್ಟವಾಗಿದೆ, ಎಲ್ಲರನ್ನೂ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಅಂದರೆ ಇದು ಡೈಲಿ ನಡೀತಿರೋ ಸಮಸ್ಯೆ. ಅದು ನನ್ನೂ ಹೊರತುಪಡಿಸಿಲ್ಲ, ನವೀನ್ನೂ ಹೊರತುಪಡಿಸಿಲ್ಲ, ಇನ್ಕ್ಲೂಡಿಂಗ್ ಬರ್ದವ್ರನ್ನೂ ಹೊರತುಪಡಿಸಿಲ್ಲ. ಸೊ 3 ಜನದ್ದು ಅನುಭವ ಅಂತಲೇ ಹೇಳ್ಬೋದು. ಅದು ಬಿಟ್ಟಂಗೆ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸು 90s ಕಿಡ್ಸು ಏನಿದ್ದೀವಿ, ಅಂದರೆ ನಿಮ್ಮ 3 ಜನದ ಅಳಲು ಅಂತಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸು, ಅದೊಂದು ಮಜಾ ಅಂತ ಅಂದ್ಕೊಂಡ್ರೆ ಮಜಾ. ಆ ಟೀ ಬಿಸ್ಕೆಟ್ ತಿನ್ನೋದು ಒಂದು ಮಜಾ ಅಂದ್ಕೊಂಡ್ರೆ ಮಜಾ, ಅಳಲು ಅಂದ್ಕೊಂಡ್ರೆ ಅಳಲು. ಸೊ ಹಂಗೆ ತುಂಬ ಸಮಸ್ಯೆಗಳು ಕೇಳ್ತಾನೆ ಇದ್ದೀವಿ. ಈಗ 28 ವರ್ಷಕ್ಕೆಲ್ಲ ಸೆಟ್ಲಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವನು ಎಜುಕೇಷನ್ ಮುಗಿಸಿ ಬರೋದಕ್ಕೆ 22-23 ವರ್ಷ ಆಗ್ಬಿಟ್ಟಿರುತ್ತೆ. ಇನ್ನು 5 ವರ್ಷದಲ್ಲಿ ಒಂದು ಸ್ವಂತ ಮನೆ, ಒಂದು ಸ್ವಂತ ಗಾಡಿ ತೊಗೊಳ್ಳೋಷ್ಟು ಕ್ಯಾಲಿಬರ್ ಯಾರಿಗಿದೆ? ಆ ವ್ಯವಸ್ಥೆ ಇದೆಯಾ ಈಗ? ಆ ವಿಚಾರಗಳು ಗೊತ್ತಿಲ್ಲದೇ ಸುಮ್ಮನೆ ಬ್ಲೈಂಡಾಗಿ ಎಲ್ಲ ಸೆಟ್ಲಾಗಬೇಕು ಅಂದರೆ ಅವನು ಆಸ್ತಿವಂತನೇ ಆಗಿರಬೇಕು. ಆಸ್ತಿವಂತರ ಆಗಿರಬೇಕು ಅಂದರೆ ಎಷ್ಟು ಜನ ಆಸ್ತಿವಂತರಿದ್ದಾರೆ ಇಲ್ಲಿ? ಸೊ ಈ ಎಣ್ಣೆತೋರು ಆಸ್ತಿ ಮತ್ತು ಕೆಲಸ ನೋಡೋದಕ್ಕಿಂತ ಹೆಚ್ಚಾಗಿ ಅವನ ಮಗಳನ್ನ ಸಾಕ್ತಾನ, ಅವನ ಗುಣ ಎಂಥದ್ದು, ಖುಷಿ ನೋಡಬೇಕು, ಎಮೋಷನ್ಸ್ ನೋಡಬೇಕು. ಇಲ್ಲಿ ಮೆಟೀರಿಯಲಿಸ್ಟಿಕ್ಕಾಗಿ ನೋಡ್ತಾ ಇದ್ದಾರೆ, ಅದು ತಪ್ಪು. ಇದರಿಂದನೇ ಈ ಸಮಸ್ಯೆಗಳೆಲ್ಲ ಆಗ್ತಾರೆ. ಅದನ್ನು ತುಂಬ ಕಾಮಿಕಲ್ಲಾಗಿ, ಜನಕ್ಕೆ ಸೀರಿಯಸ್ ಆಗಿ ಹೇಳೋದು ಯಾರು ತೊಗೊಳ್ಳಲ್ಲ. ಸ್ವಲ್ಪ ಕಾಮಿಕಲ್ಲಾಗಿ ಎಂಟರ್ಟೈನಿಂಗಾಗಿ ಹೇಳಿದ್ರೆ ಇವತ್ತಲ್ಲ ನಾಳೆ ಅರ್ಥ ಆಗುತ್ತೆ. ಸೊ ಆ ಉದ್ದೇಶದಿಂದ ಇದನ್ನು ಎಂಟರ್ಟೈನಿಂಗಾಗಿ ಹೇಳಕ್ಕೆ ಹೊರಟಿದ್ದೀವಿ ಅಷ್ಟೇ. ಸಿನಿಮಾ ಈಗಾಗಲೇ ಸಾಕಷ್ಟು ಅಂದರೆ ಹಳ್ಳಿ ಬ್ಯಾಕ್ಡ್ರಾಪು, ಸಿನಿಮಾ ಹೇಗಿರುತ್ತೆ ಅನ್ನೋದು ಒಂದು ಸಿನಿಮಾ ಹೇಗಿರುತ್ತೆ ಅನ್ನೋದೇ, ಒಂದು ಅನ್ನ ಅನ್ನ ಬೆಂದಿದೆಯೋ ಇಲ್ಲ ಅನ್ನೋದಕ್ಕೆ ಒಂದು ಅಗಳು ಮಾತ್ರ ಸಾಕು. ಹಾಗೆ ಸಿನಿಮಾ ಒಂದು ಇನ್ವಿಟೇಷನ್ ಕೊಟ್ಟಿದೆ ಮತ್ತು ಅದರ ಮಹತ್ವವನ್ನು ಸಾರ್ತಾ ಇದೆ ಹಾಡುಗಳು. ಸೊ ಸಿನಿಮಾ ಹೇಗೆ, ಯಾವ ಬ್ಯಾಕ್ಡ್ರಾಪಲ್ಲಿ, ಅಂದರೆ ಹಳ್ಳಿ ಸೊಗಡು, ಆ ಎಲ್ಲ ಎಲಿಮೆಂಟನ್ನು ಹೊಂದಿದಂಥ ಸಿನಿಮಾನ? ಹೌದು, ನೀವೇನೀಗ ಮೊದಲನೇ ಹಾಡು ಕೋಣಾಣೆ ನೋಡಿದ್ರಿ, ಅಲ್ಲಿ ಆಲ್ಮೋಸ್ಟ್ ನಾವು ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದೀವಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ, ಯಾವ ಜೀವನ ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನು. ಈ ನಿಂಗಣ ಸಾಂಗ್ ಬಂದು ನಮ್ಮ ಸಿನಿಮಾದ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ಸೋಲ್ ಅಂತ ಹೇಳ್ಬೋದು. ಸೊ ನಿಂಗಣ ಸಾಂಗ್ ನಿಮ್ಗೆ ಅರ್ಥ ಆಯಿತು ಅಂದರೆ ನಮ್ಮ ಸಿನಿಮಾಲಿ ಒಂದಿಷ್ಟು ತಿರುಳುಗಳು ಅರ್ಥ ಮಾಡ್ಕೋಬೋದು ನೀವು, ಏನು ಹೇಳಕ್ಕೆ ಹೊರಟಿದ್ದೀವಿ ಸಿನಿಮಾ ಅನ್ನೋದನ್ನು. ಓವರ್ಲಾಗಿ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ, ಓಕೆ ನಿಂಗಣ ಸಾಂಗ್ ಯಾಕಿತ್ತು, ಯಾಕೆ ಮಾಡಿದ್ದಾರೆ ಅಂತ.
ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ಸರ್. ನಿಮಗೂ ಕೂಡ ಆಲ್ ದ ಬೆಸ್ಟ್ ಸರ್. 2000 ಏನು ನಾಟಕಗಳನ್ನು ಮಾಡಿದ್ದೀರಾ, ಇನ್ನೂ 2000 ನಾಟಕಗಳನ್ನು ಮಾಡಿ ಸರ್. ಈ ಮುಖೇಣ ನಾಟಕದ ಸಿನಿಮಾದಲ್ಲಿ ಎಷ್ಟು ವರ್ಷ ಯಾವುದೇ ಗಂಡಗಾಗಿದ್ದರೂ ಕೂಡ ನಿರಾಸೆ ಬೇಡ, ಮರಳಿ ಯತ್ನವ ಮಾಡು ಅಂಥೇಳಿ ಸಿನಿಮಾದ ಕೊನೆ ಭಾಗ ಹೇಳ್ತದೆ. ಅದನ್ನು ದಯಮಾಡಿ ಪ್ರತಿಯೊಬ್ಬ ಯುವಕರು ಅವ್ರ ಓದಿರ್ ಕರ್ಕೊಂಬಂದು ದಯಮಾಡಿ ನೋಡ್ತಾರೆ ಅನ್ನೋ ನಂಬಿಕೆ ನಮ್ಗದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಲೋ ನವೀನ ಸಿನಿಮಾದ ಸಿನಿಮಾ ತಂಡದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.